ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾದಲಿಂಗ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ರೈತರು ಬಹಳಷ್ಟು ಕಷ್ಟಪಟ್ಟು ಸರ್ಕಾರಕ್ಕೆ ಮನವಿ ಮಾಡಿಕೊಂಡ್ರು ಕೂಡ ರೋಡ್ ಸರಿ ಮಾಡಿಲ್ಲ. ಯಾವ ರೋಡ್ ಏನು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಯಾಕಂದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು, ಇದು ಬಂದ್ಬಿಟ್ಟು ಮುಷ್ಕಟ್ಟೆ ಒನ್ನಾರ್ ಕಾಲುವೆ, ಅಂದ್ರೆ HLC ಕಾಲುವೆ ಬರುತ್ತಲ್ಲ, ಅದು ಮುಷ್ಕಟ್ಟೆ ಒನ್ನಾರ್ ಕಾಲುವೆ ಅಂತ ಹೇಳಿ ಕರಿತೀವಿ. ಈ ಕಾಲುವೆ 3 ಕಿಲೋಮೀಟರ್ ಐತೆ, 3.5 ಕಿಲೋಮೀಟರ್ ಐತೆ. 3.5 ಕಿಲೋಮೀಟರ್ ಕೂಡ ಮಳೆ ಬಂದು ಎಲ್ಲ ರಸ್ತೆ ದುರಸ್ತಿ ಆಗಿತ್ತು. ಹೊಲಕ್ ಬರ್ಬೇಕಂದ್ರೆ ಬಂಡಿ ಕೂಡ ಬರಲ್ಲ, ಗಾಡಿ ಕೂಡ ಬರಲ್ಲ, ನಡ್ಕೊಂಡೇ ಬರ್ಬೇಕಾಗಿತ್ತು 3.5 ಕಿಲೋಮೀಟರ್ ರೈತರು. ಸೊ ಇಷ್ಟೊಂದು ಕಷ್ಟ ಇರತಕ್ಕಂತ ಈ ದಾರಿಗೆ ರೈತರು ಸಾಕಷ್ಟು ನೀರಾವರಿ ಇಲಾಖೆಗೆ ನಮ್ಮ ರೋಡ್ ಸರಿ ಮಾಡಿಸ್ಕೊಡಿ ಅಂತ ಲೆಟರ್ ಕೊಟ್ಟು ಮನವಿ ಮಾಡ್ಕೊಂಡ್ರು ಕೂಡ ಬಹಳಷ್ಟು ವರ್ಷಗಳಾಯ್ತು, ರೆಡಿ ಮಾಡ್ಕೊಡ್ಲಿಲ್ಲ. ಸೊ ಅದೇ ಕಾರಣಕ್ಕೋಸ್ಕರ ರೈತರು ಏನ್ ಮಾಡ್ಯಾರ, ರೊಚ್ಚಿಗೆದ್ದು ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಒಂದು 500 ಎಕರೆ ಹೊಲದವರೆಲ್ಲ ಸೇರಿ ಎಕರೆಗೆ ಇಷ್ಟ ಅಂತ ಹಾಕೊಂಡು ಸ್ವತಃ ತಾವೇ ರೋಡ್ ನ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆ ಪರಿಹಾರ ಇದುವರೆಗೂ ಸಿಕ್ಕಿಲ್ಲ ರೈತರಿಗೆ ಸರ್ಕಾರದ ಕಡೆಯಿಂದ. ಸೊ ಸರ್ಕಾರದ ಕಡೆಯಿಂದ ಯಾವ್ಯಾವ ಪರಿಹಾರ ಬೇಕು, ಮತ್ತೆ ಯಾವ ರೀತಿ ಕಷ್ಟಪಟ್ಟು ಇದನ್ನ ಹಾಕ್ಸಿದ್ರ ಅಂತ ರೈತರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಯಾವ್ದು? ನಮ್ದು ಕುರುಗೋಡು ಸರ್. ಇದನ್ನ ಯಾವ ಕಾಲೇವ್ ಅಂತ ಹೇಳಿ ಕರೀತಾರ? ಇದು ಮುಷ್ಕಟ್ಟೆ ಒನ್ನಾರ್ ಕಾಲೇವ್ ಅಂತಾರ ಸರ್. ನೀವ್ ಎಷ್ಟು ವರ್ಷ ಆಯ್ತು ಇದಕ್ಕೆ ಅರ್ಜಿ ಕೊಟ್ಟು? ಇದು ಸುಮಾರು ಸರ್ ಒಂದು 8 ವರ್ಷದಿಂದ ನಾವು ನೀರಾವರಿ ಇಲಾಖೆಗೆ ಅರ್ಜಿ ಕೊಟ್ಟು ಎಲ್ಲ ಕೊಟ್ಟಿದ್ವಿ ಸರ್. ಅವ್ರು ಹೇಳಿದ್ರು ಕೂಡ ಏನು ಕ್ರಮ ತಗೊಂಡಿಲ್ಲ ಸರ್. ಹಂಗಾಗಿ ನಾವೇ ಎಲ್ಲಾರು ಇಲ್ಲಿ ರೈತರು ಎಲ್ಲಾರು ಒಂದು 150 ಜನ ರೈತರೆಲ್ಲ ಇಲ್ಲಿ ಎಕರೆ 2,000 ಪಟ್ಟಿ ಹಾಕಿ 3 ಲಕ್ಷ ರೂಪಾಯಿ ಅಮೌಂಟ್ ಎಲ್ಲ ಕೂಡಿ ಎಲ್ಲ ಓಟು ರೈತರೆಲ್ಲ ನಾವು ಸೇರಿ ಒಂದು JCP ಆಗ್ಲು ಒಂದು ಟ್ರಾಕ್ಟರ್ ಅಲ್ಲೂ ಗರ್ಸ್ ಸಮೇತ ಎಲ್ಲ ನಾವೇ ಹಾಕ್ಯಂದು ರೈತರ ಹಾಕ್ಯಂದೇ ಕೆಲಸ ಮಾಡಿದ್ವಿ ಸರ್. ಅಂದ್ರೆ ಖರ್ಚು 3 ಲಕ್ಷ ರೂಪಾಯಿ ಬಂದ? 3 ಲಕ್ಷ ರೂಪಾಯಿ ಬಂದಿದೆ ಸರ್. 3 ಲಕ್ಷ ಬಂದಿದೆ. ಎಕರೆಗೆ 2,000 ರೂಪಾಯಿ, ಎಕರೆಗೆ 2,000 ಅಮೌಂಟ್ ಎಲ್ಲ ಇದು ಮಾಡಿ ಕಲೆಕ್ಟ್ ಮಾಡಿ ಇದು ಮಾಡಿ. ಈ ಸರ್ಕಾರದ ನೀವು ಲೆಟರ್ ಕೊಟ್ಟಿರಲ್ಲ ನೀರಾವರಿ ಇಲಾಖೆಗೆ, ಅವ್ರ ಏನಂತ ರೆಸ್ಪಾನ್ಸ್ ಮಾಡಿದ್ರೆ ಸರ್? ಅವ್ರು ಹೇಳಿದ್ರ ಏನಿಲ್ಲ ಸರ್, ನೀವು ಅರ್ಜಿ ಕೊಟ್ರ ನಾವು ಮೇಲೆ ಕಳಿಸ್ತು, ಗ್ರಾಂಟ್ ಬಂದಿಲ್ಲ, ಗ್ರಾಂಟ್ ಬಂದಾಗ ನಿಮ್ಗೆ ಅಪ್ರೂವಲ್ ಮಾಡ್ತು ಅಂತ ಅಷ್ಟೇ ಹೇಳ್ತದಾರ ಸರ್. ಇವತ್ತಿನ 8 ವರ್ಷದಿಂದ ಇದೇ ಪದನೇ ಹೇಳ್ತದ್ರ. 8 ವರ್ಷದಿಂದ ಯಾವ್ದೇ ಒಂದು ಗ್ರಾಂಟ್ ಬಂದಿಲ್ಲ ಅಂತ ಹೇಳ್ತದಾರ ಸರ್. 3-4 ಸರಿ 8 ವರ್ಷ ಆಯ್ತು ಸರ್ ಕೊಡಕ. ಪ್ರತಿ ವರ್ಷಕ್ಕೊಂದ್ 2-3 ಸರಿ ಹೋಗಿ ಅರ್ಜಿ ಕೊಟ್ಟು ಬಂದ್ರು ಕೂಡ ಇದೇ ಹೇಳ್ತದಾರ. ಮೊದಲು ಯಾವ ರೀತಿ ಕಷ್ಟಪಟ್ರಿ ಇದಕ್ಕ? ರೋಡ್ ಭಾರಿ ಕಷ್ಟ ಐತಿ ಸರ್. ಎಲ್ಲ ಒಂದು ಗಾಡಿ ಬರಂಗಿಲ್ಲ ಸರ್, ಒಂದು ಟ್ರಾಕ್ಟರ್ ಬರಂಗಿಲ್ಲ, ಒಂದು ಏನು ಬಂಡಿ ಎತ್ತು ಕೂಡ ಬರಂಗಿಲ್ಲ ಸರ್. ರೈತರು ಎಷ್ಟು ಕಾಲು ಕೈ ಎಲ್ಲ ಇದಾಗಿದಾವೆ, ಏಟಾಗಿದಾವೆ. ಒಂದ್ 2-3 ಸಮೇತ ಗಾಡಿ ಮೇಲಿಂದ ಬಿದ್ದು ಬಿಟ್ಟಾರ ಸರ್. ಎಷ್ಟೋ ಕಾಲು ಪೆಟ್ಟಾಗಿದೆ ಸರ್. ಕಷ್ಟಗಳೆಲ್ಲ ನೋಡ್ಲಾರ್ದೆ ನೀವು ನಾವೇ ಎಲ್ಲ ರೈತರೆಲ್ಲ ಒಂದು ಸೇರಿ ಮಾತಾಡ್ಕೊಂಡು ಈ ತರ ಮಾಡಿದೀವಿ ಸರ್. ಈಗ ನೀವು ಸರ್ಕಾರಕ್ಕೆ ಏನಂತ ಮನವಿ ಮಾಡಿದ್ರಿ? ಅದೇ ಸರ್, ಸರ್ಕಾರಕ್ಕೆ ಹೇಳಿದ್ವಿ ಸರ್, ಇದಕ್ಕೆ ಏನೋ ಒಂದು ಸ್ಪಂದಿಸ್ಬೇಕಂತ ನಾವು ತೀರ್ಮಾನ ಕೊಡ್ತಾ ಇದೀವಿ ಸರ್. ಅಂದ್ರೆ ಇದಕ್ಕೆ ನಿಮಗೆ ಹಣದ ರೂಪದಲ್ಲಿ ಬೇಕಾ, ಇಲ್ಲ ಇದನ್ನ ಸ್ವಲ್ಪ ಚೆನ್ನಾಗಿ ಮಾಡಿ CC ರೋಡ್ ಮಾಡ್ತಾರೆ? CC ಕಾಲುವೆ ಮಾಡಿಸ್ಬೇಕಂತ ಹೇಳ್ತಾ ಇದೀವಿ ಸರ್. CC ರೋಡ್ ಕಾಲುವೆ ಮತ್ತು CC ರೋಡ್ ಎರಡು ಹೌದು ಸರ್. ಒಟ್ಟು ನೀವು ರೊಕ್ಕ ನಮ್ಮ ರೋಡಿ ನಾವು ರೊಕ್ಕ ಹಾಕಿದ್ವಿ, ನಮಗೆ ರೊಕ್ಕ ಬೇಡ, ಕಾಲುವೆ ಚೆನ್ನಾಗಿ ಮಾಡಿ. ಕಾಲುವೆ ಚೆನ್ನಾಗಿ ಆಗ್ಬೇಕು ಸರ್. ಕಾಲುವೆ ಆಗ್ಬೇಕು, CC ರೋಡ್ ಮತ್ತೆ ರೋಡ್ ಆಗ್ಬೇಕು ಸರ್. ಓಕೆ. ನಾವಿಲ್ಲಿ ಎಲ್ಲಾರು ರೈತರು ಈ ಭಾಗದಾಗ ಸೇರ್ಕೊಂಡು ಇದು ರೋಡ್ ಏನೈತಲ್ರಿ, ಯಾರು ಹೆಣ್ಮಕ್ಳು ಬಂದ್ರ ಸುತ್ತಾಗಿ ನಡೆಯೋ ಪರಿಸ್ಥಿತಿ ಇದ್ದಿಲ್ಲ. ಅದು ನಾವು ಯಾವುದೇ ಆಫೀಸಿಗೆ ಹೋಗಿ ಅರ್ಜಿ ಕೊಟ್ಟರು ಸುತ್ತಾಗಿ, ಯಾವುದೇ ರಾಜಕಾರಣಿಗಳ ತಕ್ಕ ಹೋಗಿ ನಾವು ಇದು ಮನವಿ ಮಾಡಿದ ಸುತ್ತಾಗಿ ಯಾರು ನಮ್ಮ ಪರವಾಗಿ ನಿಂತಿಲ್ಲ. ಅವರು ಮ್ಯಾಗಳ ಮಾತಿಗೆ ಭರವಸೆಯಿಂದ ರೈತರಿಗೆ ಏನು ಹೇಳ್ತಿದಾರ ಇವತ್ತಂದ್ರೆ, ರೈತರೇ ನಮಗೆ ದೇಶದ ಬೆನ್ನೆಲುಬು ಅಂತ ಹೇಳ್ತಿದಾರ. ಆಮೇಲೆ ನಾವೆಲ್ಲ ಹೋಗಿ ಇವತ್ತು ಗಣೇಶಾರ ಹೋಗಿ ಗಣೇಶಾರ ತಕ್ಕ ಹೋಗಿ ಎಲ್ಲ ಒಂದು 20-30 ಜನ ಅರ್ಜಿ ಕೊಟ್ಟರು ಸುತ್ತಾಗಿ ಅವ್ರು ಯಾವುದೇ ಪ್ರಕಾರ ಹಚ್ಕೊಂಡಿಲ್ಲ ಮೈಗೆ. ಅವರು ರೆಸ್ಪಾನ್ಸ್ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ, ಯಾವುದೇ ರೀತಿ ರೆಸ್ಪಾನ್ಸ್ ಕೊಟ್ಟಿಲ್ಲ ನಮಗೆ. ನಾವೇನ್ ಮಾಡಿದ್ವಿ, ಈ ಭಾಗದಾಗ ಇರ್ತಕ್ಕಂಥ ರೈತರು ಎಲ್ಲಾರು ಎಕರೆಗೆ 2,000 ಪಟ್ಟಿ ಹಾಕೊಂಡು ನಾವು ನಮ್ಮ ರೋಡ್ ನಾವೇ ರೆಡಿ ಮಾಡ್ಕೊಂಡಿದೀವಿ ಇವತ್ತು. ಓಕೆ. ಈಗ ನೀರಾವರಿ ಇಲಾಖೆ ಕೊಟ್ಟಿದ್ರಿ, MLA ಸರ್ಗೂ ಕೊಟ್ಟಿದ್ರಿ ಲೆಟರ್? ನೀರಾವರಿ ಇಲಾಖೆ ಮಾಹಿತಿ ಇಲ್ಲ, ಇಲ್ಲಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ. ಬರೇ ಭರವಸೆ ಹೇಳ್ತಾರಣ್ಣ, ಯಾರು ಮಾಡಾರಿಲ್ಲ. ಸುಮ್ಮನೆ ದೇಶದ ಬೆನ್ನೆಲುಬು ಅಂತ ಹೇಳ್ತಾರ ರೈತರನ್ನ, ಏನು ಇಲ್ಲ. ಆಫೀಸ್ನಾಗ ಅರ್ಜಿ ಕೊಡಕ್ ಹೋದ್ರ ನಮಗೆ ಬಂದಿಲ್ಲಪ್ಪ ಕಾಸು, ನಿಮ್ಗೆ ಎಲ್ಲಿದ್ದ ಕೊಡೋಣ ಅಂತ ಕೇಳ್ತಾರ ಅವ್ರು. ಕಾಲುವೆ ದುರಸ್ತಿ, ಹಳ್ಳ ಗುಂಡಿ ತೆಗ್ಗು ನೀರು ಮಳೆ ಬಂದು ಸುಮಾರು 8 ವರ್ಷದಿಂದ ತೆಗ್ಗು ಬಿದ್ದಿದೆ. ಯಾರು ಇದಕ್ಕೆ ಗಮನಕ್ಕೆ ಸರ್ಕಾರ ಮತ್ತು ನೀರಾವರಿ ಇಲಾಖೆಯವರ ಗಮನಕ್ಕೆ ಹರಿದಿಲ್ಲ. ನಾವು 8 ವರ್ಷದಿಂದ ಅರ್ಜಿ ಕೊಡ್ತಾನೆ ಬಂದಿದೀವಿ, ಅವ್ರ ನೆಪ ಹೇಳ್ತಾನೆ ಬಂದಿದ್ದಾರೆ. ಮೊನ್ನೆ ಸಹ ಈಗ ಒಂದು 15 ದಿನದ ಹಿಂದೆ ನೀರಾವರಿ ಇಲಾಖೆಗೆ ಹೋಗಿ ಕೊಟ್ಟಿದ್ದೀವಿ ಅರ್ಜಿ. ಅವರು ನಮ್ಮ ಗಾಡಿಗೆ ಡೀಸೆಲ್ ಇಲ್ಲ ಅಂತ ಹೇಳಿ ಕಳಿಸಿದ್ದಾರೆ. ಮತ್ತೆ ಗಣೇಶ್ ಸಾರ್ ಅವರಿಗೆ ಕೊಟ್ಟು ಬಂದಿದ್ದೀವಿ, ಗ್ರಾಂಟ್ ಬರತ್ತಡ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಅರ್ಜೆಂಟ್ ನಮಗೆ CC ಕಾಲುವೆ ಆಗ್ಬೇಕು, ರೋಡ್ ಆಗ್ಬೇಕು, ಇಮಿಡಿಯೇಟ್ಲಿ ಕ್ರಮ ತಗೋಬೇಕಂತ ಹೇಳಿ ನಾನು ಕೇಳ್ಕೊಳ್ಳುತ್ತೇನೆ ಸರ್ಕಾರಕ್ಕೆ ಮತ್ತು ನೀರಾವರಿ ಇಲಾಖೆಗೆ. ನೋಡಿದ್ರಲ್ಲ ರೈತ ಬಾಂಧವರು, ಇದಿಷ್ಟು ರೈತರ ಕಷ್ಟ ಯಾವ ರೀತಿ ಇತ್ತು, ಇದನ್ನ ಹಿಂದೆ ಯಾವ ರೀತಿ ಕಷ್ಟಪಟ್ಟಿದ್ದಾರೆ. ಒಂದಿಬ್ರು ಕಾಲ್ ಮುರ್ಕೊಂಡಿದ್ದಾರೆ, ಗಾಡಿಯಿಂದ ಬಿದ್ದು, ಹೆಣ್ಮಕ್ಳು ಕೂಡ ನಡ್ಕೊಂಡು ಹೋಗಕ್ ಆಗ್ತಾ ಇರಲ್ಲ ಅಂತ ಪರಿಸ್ಥಿತಿ ಇತ್ತು. ಈಗ ಅದನ್ನ ನೋಡ್ಲಾರ್ದೆ ಬೇಸತ್ತು ಸರ್ಕಾರ ಯಾವುದೇ ರೀತಿಯ ಒಂದು ನಮಗೆ ಪರಿಹಾರ ಕೊಡೋದಿಲ್ಲ ಅಂತ ಮನಗಂಡನೆ ಆಗಿ ಇವ್ರು ಏನ್ ಮಾಡಿದ್ರೆ,
ಸುತ್ತಮುತ್ತಲಿನ ರೈತರೆಲ್ಲ ಸೇರಿ ಪಟ್ಟಿ ಹಾಕೊಂಡು ಮಾಡಿದ್ದಾರೆ ರೋಡ್ನ, ಮಣ್ಣಿನ ರೋಡ್ ಮಾಡಿದ್ದಾರೆ ಸದ್ಯ. ಸೊ ಇಲ್ಲಿ ನಾನು ಏನ್ ಕೇಳ್ಕೊಳ್ತೀನಪ್ಪ ಅಂದ್ರೆ ನಿಮ್ಗೆ ಈ ವಿಡಿಯೋನ ಈ ಸಂಬಂಧಪಟ್ಟ ಇಲಾಖೆಗೆ ಹಾಗೂ MLS ಗೆ ಶೇರ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಿಮ್ಗೆ ಇವರಿಗೆ ಪರಿಹಾರ ಸಿಗುತ್ತೆ. ಸೊ ಇದು ಮುಷ್ಕಟ್ಟೆ ಒನ್ ಆರ್ ಕಾಲೇವು ಇದಕ್ಕೆ ಒಂದು CC ರೋಡ್ ಆಗ್ಬೇಕು. CC ರೋಡ್ ಮತ್ತು CC ಕಾಲುವೆ ಎರಡು ಆಗತಕ್ಕನ ಈ ಸಂಬಂಧಪಟ್ಟ ನೀರಾವರಿ ಇಲಾಖೆಗೆ ಹಾಗೂ MLS ಗೆ ಶೇರ್ ಮಾಡೋದ್ರ ಮೂಲಕ ರೈತರಿಗೆ ಒಂದು ನ್ಯಾಯ ಒದಗಿಸಿ ಕೊಡ್ರ ಅಂತ ಕೇಳ್ಕೊಳ್ತಾ ಇದೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಆಯ್ತು. ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ನಮ್ಮ ಪೇಜ್ಗೆ ಫಾಲೋ ಮಾಡಿ. ಧನ್ಯವಾದಗಳು.